ಮೊನ್ನೆ ತಾನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ. ಈಗ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ಧತೆಗಳಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಡುವುದಕ್ಕಿದ್ದಾರೆ. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಉಪ್ಪಿಟ್ಟು ಸವಿದಿದ್ದಾಯಿತು. ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಈಗ ಮತ್ತೆ ಚಿತ್ರಾನ್ನ ಉಪ್ಪಿಟ್ಟು ಸವಿಯೋದಕ್ಕೆ ಸಿದ್ಧತೆಗಳಾಗಿದೆ. ನಾಳೆ ಡಿ.ಕೆ. ಶಿ ಅವರ ಮನೆಗೆ ಬ್ರೇಕ್ಫಾಸ್ಟ್ಗೆ ತೆರಳುತ್ತಾರೆ ಮುಖ್ಯಮಂತ್ರಿ. ನಾಯಕತ್ವ ಸಂಘರ್ಷ ತಣಿಸೋ ನಿಟ್ಟಿನಲ್ಲಿ ಮತ್ತೊಂದು ಪ್ರಯತ್ನ ಇದೆ. ಹೈಕಮಾಂಡ್ ಕೊಟ್ಟಿರುವಂತಹ ಆದೇಶದ ಪಾಲನೆ. ನಿಮ್ಮ ಮಧ್ಯೆ ಏನೇ ಸಮಸ್ಯೆ ಇರಬಹುದು, ಎದುರು ನಗ್ನಗ್ತಾ ಇರಿ ಅಂತ. ವಿರೋಧಿಗಳಿಗೆ ಆಹಾರ ಆಗಬಾರದು, ಗೊಂದಲಗಳಾಗಬಾರದು. ಜನರ ಮುಂದೆ ನಗ್ನಗ್ತಾ ಇರಿ, ಕೈ ಹಿಡಿದು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳಿ. ನಾವು ಸಮಸ್ಯೆಯನ್ನು ಬಗೆಹರಿಸುವವರೆಗೂ ಕೂಡ ಅದನ್ನು ಮಾಡಿ ಅಂತ ಹೈಕಮಾಂಡ್ ಸೂಚನೆ ಇದೆ. ಅದರಂತೆ ಮೊನ್ನೆದ ಮೀಟಿಂಗು ಈಗ ಮತ್ತೊಂದು ಮೀಟಿಂಗ್ಗೆ ಸಿದ್ಧತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ಧತೆ. ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ನಡೀತಾ ಇರೋದು. ಮೊನ್ನೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇದ್ದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಅವರೇ ಕರೆದ್ರು, ಊಟಕ್ಕೆ ಬನ್ನಿ ಅಂತ ಕರೆದ್ರು. ಬಟ್ ಪೊನ್ನಣ್ಣ ಅವರಿಗೆ ವೇಣುಗೋಪಾಲ್ ಹೇಳಿರೋದ್ರಿಂದ ನಮ್ಮ ಮನೆಯಲ್ಲೇ ನಾವು ಬ್ರೇಕ್ಫಾಸ್ಟ್ಗೆ ವ್ಯವಸ್ಥೆ ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಸೊ ಇದರ ಮುಂದುವರಿದ ಭಾಗ ಈಗ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಸಿಎಂ ಹೋಗೋದು. ಆ ಮೂಲಕ ಹೊರ ಜಗತ್ತಿಗೆ ಎಲ್ಲವೂ ಸರಿ ಇದೆ ಅನ್ನೋ ಸಂದೇಶವನ್ನ ಕೊಡುವಂತ ಪ್ರಯತ್ನ ಆಗುತ್ತೆ. ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಉಪ್ಪಿಟ್ಟು ಸೇವನೆ ಮಾಡುವಂತ ಕೆಲಸ ಇಬ್ಬರು ನಾಯಕರು. ಒಬ್ರು ಕುರ್ಚಿ ಉರುಳಿಸಬೇಕು ಅಂತ, ಒಬ್ರು ಕುರ್ಚಿ ಉಳಿಸಬೇಕು ಅನ್ನೋ ಪ್ರಯತ್ನವನ್ನ ಮಾಡೋರು. ಇಬ್ರು ಕೂತು ಮಾತನಾಡ್ತಾರೆ. ಆ ನಂತರ ಕೈ ಬೀಸಿ ಕೈ ಹಿಡಿದು ಮಾಧ್ಯಮಗಳ ಮುಂದೆ ಒಂದು ಪೋಸ್ ಕೊಡ್ತಾರೆ. ಇದು ಮೊನ್ನೆ ಆಗಿದ್ದೇ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ರಿಪೀಟ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಸೊ ಅದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯ ಅನ್ವಯ. ಇನ್ನು ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಕಾಶಿ ಪೀಠದ ಕಿರಿಯ ಜಗದ್ಗುರುಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಒಪ್ಪಂದ ಆಗಿದ್ರೆ ಆ ಒಪ್ಪಂದದ ಪ್ರಕಾರ ನಡ್ಕೊಳ್ಳಿ, ಕಚ್ಚಾಟ ನಿಲ್ಲಿಸಿ ಅಂತ ಹಾವೇರಿಯಲ್ಲಿ ಕಾಶಿ ಪೀಠದ ಕಿರಿಯ ಜಗದ್ಗುರು ಮಾತನಾಡಿದ್ದಾರೆ. ಯಾರೇ ಮುಖ್ಯಮಂತ್ರಿ ಆಗಿದ್ರು ಸ್ಥಿರ ಸರ್ಕಾರವನ್ನು ಕೊಡಬೇಕು. ಇದೇ ರೀತಿ ಕಚ್ಚಾಡಿಕೊಂಡ್ರೆ ರಾಜ್ಯದ ಸ್ಥಿತಿ ಅಧೋಗತಿಗೂ ಹೋಗುತ್ತೆ. ಇಬ್ರು ಯೋಗ್ಯರೇ, ಹೈಕಮಾಂಡ್ ಉತ್ತಮ ನಿರ್ಣಯ ತೆಗೆದುಕೊಳ್ಳಿ ಅಂತ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯರು ಮಾತನಾಡಿದರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಒಂದು ಕಡೆ ಒಕ್ಕಲಿಗ ಮಠಾಧೀಶರು ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಂಥ ಬೆಂಬಲವನ್ನು ತೋರ್ಪಡಿಸಿದರೆ, ಹೇಳಿಕೆಗಳನ್ನು ಕೊಟ್ಟರೆ, ಒಂದು ಕಡೆ ಕುರುಬ ಸಮಾಜದಿಂದಲೂ ಕೂಡ ಸಿದ್ದರಾಮಯ್ಯನವರನ್ನು ಮುಂದುವರಿಸಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ಲಿಂಗಾಯತ ಸಮುದಾಯದಿಂದ ಯಾವ ರೀತಿ ಅಭಿಪ್ರಾಯಗಳಿದೆ, ಇದರ ಬಗ್ಗೆ ಕಾಶಿಯ ಕಿರಿಯ ಜಗದ್ಗುರುಗಳು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೇಳ್ತೀನಿ. ಇವತ್ತು ಹಾವೇರಿಯಲ್ಲಿ ನಮ್ಮ ಜೊತೆ ಅವರು ಇದ್ದಾರೆ, ಮಾತನಾಡಿಸ್ತೀನಿ ನಾನು. ಗುರುಗಳೇ, ಈಗ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನು ತಾವು ಗಮನಿಸಿದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂಥ ಪ್ರಯತ್ನ, ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ತಾವು ಕಂಟಿನ್ಯೂ ಆಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸಮುದಾಯಗಳಿಂದ, ಆಯಾ ಮಠಾಧೀಶರಿಂದ ಅವರವರ ಪರವಾಗಿ ಸಮರ್ಥನೆಗಳು ನಡೀತಾ ಇದೆ. ಏನು ಹೇಳ್ತೀರಿ ಲಿಂಗಾಯತ ಪರಂಪರೆ ನೋಡೋದಾದರೆ, ಹೇಳೋದಾದರೆ? ಓಂ ನಮ ಪಂಚಜಗದ್ಗುರುಭ್ಯ. ಸದ್ಯದ ಪರಿಸ್ಥಿತಿಯನ್ನು ನಾವು ಕೂಡ ಅವಲೋಕಿಸಿದ್ದೀವಿ. ಆ ಒಂದು ಇದರಲ್ಲಿ ಅವರ ಒಂದು ಮೊದಲಲ್ಲಿ ಏನು ಅವರ ಸಮಂಜಸ ಆಗಿದ್ದಾವೆ ಆ ಪ್ರಕಾರ ಯೋಗ್ಯ ಒಂದು ನಿರ್ಣಯ ಹೈಕಮಾಂಡ್ ಅವ್ರಿಗೆ ಕೊಡಬೇಕು. ಆ ಒಂದು ಇದರಲ್ಲಿ ಯಾರೇ ಆಗಲಿ ಬಟ್ ಸ್ಥಿರ ಸರ್ಕಾರ ಆಗಿ ರೈತರಿಗೆ ಆಗಲಿ ತಮ್ಮ ರಾಜ್ಯದ ಡೆವಲಪ್ ಆಗೋದು ಮುಖ್ಯ ಅದ. ರೈತರಿಗೇನು ಅಡೆಅಡಚಣೆಗಳು ಅವ್ರಿಗೂ ಕ್ಲಿಯರ್ ಮಾಡೋದು ಮುಖ್ಯ ಅದ. ಆ ಒಂದು ರೀತಿಯಲ್ಲಿ ನಮ್ಮ ಒಂದು ವೀರಶೈವ ಲಿಂಗಾಯತ ಸಮಾಜದ ಜಗದ್ಗುರುಗಳ ಹತ್ರ ಎಲ್ಲರಿಗೂ ಆಶೀರ್ವಾದನೆ. ಯಾರಾದರೂ ಕೂಡ ಯೋಗ್ಯವಾದ ಒಂದು ಸರ್ಕಾರ, ಚೆನ್ನಾಗಿ ಸರ್ಕಾರ, ಸ್ಥಿರ ಸರ್ಕಾರ ಆಗಬೇಕು. ಇಷ್ಟೇ ಒಂದು ನಮ್ಮದು. ಸಾಮಾಜಿಕ ಹಿತಾಸಕ್ತಿ ವಿಚಾರದಲ್ಲಿ ಗಮನಿಸೋದಾದರೆ ನೀವು ಕೂಡ ಮಾತನಾಡ್ಬೋದು. ಅದರಲ್ಲಿ ಧಾರ್ಮಿಕ ವಲಯದಿಂದ, ಆಧ್ಯಾತ್ಮಿಕ ವಲಯದಿಂದ ಯಾವ್ಯಾವ ಗಣ್ಯರಿದ್ದಾರೆ ಅವರು ಕೂಡ ಮಾತನಾಡ್ಬೋದು. ಈ ವಿಚಾರದಲ್ಲಿ ನೋಡೋದಾದರೆ ಈಗಿನ ಸರ್ಕಾರದಲ್ಲಿ ಅಸ್ಥಿರತೆ ಕಾಣುವಂಥದ್ದಾಗಲಿ, ಈಗಿನ ನಾಯಕತ್ವ ಕಚ್ಚಾಟಗಳ ಇರೋದಾಗಲಿ, ಇದು ಆಡಳಿತಾತ್ಮಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದು ಏನು ಹೇಳ್ತೀರಿ ನೀವು? ಅಂದರೆ ಸ್ಥಿರ ಸರ್ಕಾರ ಇದ್ದರೇ ಯೋಗ್ಯವಾದ ಒಂದು ಆಡಳಿತ ಕೊಡಲಿಕ್ಕಾಗ್ತದೆ, ಯಾವುದೇ ಡೆವಲಪ್ಮೆಂಟ್ ಕಾರ್ಯ ಆಗ್ಲಿಕ್ಕಾಗ್ತದೆ. ಈ ಥರ ಕಚ್ಚಾಡ್ಕೊತಿದ್ರೆ ದೇಶದ ಒಂದು ರಾಜ್ಯದ ಅಧೋಗತಿ ಕಾರಣ ಆಗ್ತದೆ.
ಆ ಒಂದು ಇದರಲ್ಲಿ ಆದಷ್ಟು ಕಚ್ಚಾಡುವುದನ್ನು ನಿಂದ್ರಿಸಿ ಯೋಗ್ಯವಾದ ಒಂದು ನಿರ್ಣಯವನ್ನು ತಗೊಂಡು ಸ್ಥಿರ ಸರ್ಕಾರ ಕೊಟ್ಟು ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿಯ ಕಾರ್ಯವನ್ನು ಮಾಡಲಿ ಅಂತೇಳಿ ನಾವು ಲಿಂಗಾಯತ ವೀರಶೈವ ಸಮುದಾಯದ ವಿಚಾರದಲ್ಲಿ ಸಿದ್ದರಾಮಯ್ಯನು ಕೆಲವು ಸಮಸ್ಯೆಗಳನ್ನು ತಂದೊಡ್ಡಿದ್ರು. ಕಳೆದ ಬಾರಿ 2013 ಚುನಾವಣೆ 2013 ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ 18ರ ಎಲೆಕ್ಷನ್ ಬರೋ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನುವಂಥ ಚರ್ಚೆಗಳಿಗೆ ಅವ್ರು ಕಾರಣ ಆದರು, ಧರ್ಮ ಹೊಡಿಲಿಕ್ಕೆ ಹೋದ್ರು ಅನ್ನುವಂಥ ಆರೋಪಗಳು ಕೇಳಿಬಂತು. ಈಗ ಈ ವಿಚಾರದಲ್ಲಿ ತಮ್ಮ ನಿಲುವು ಏನಾಗಿರ್ತದೆ? ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಮುಂದುವರಿಬೇಕಾ ಹೇಗೆ, ಅಥವಾ ಈ ನಿಲುವುಗಳ ವಿಚಾರದಲ್ಲಿ ಅವ್ರು ಏನು ತಿದ್ದುಪಡಿ ಮಾಡ್ಕೊಳ್ಬೇಕಾದಂಥ ಅಗತ್ಯತೆಗಳಿದೆ ಏನು ಅಂತ ಹೇಳ್ತೀರಿ ನೀವು? ಧರ್ಮದ ಬದಲಷ್ಟೇ ಹೇಳ್ಬೋದು, ರಾಜಕೀಯ ಬದಲೇನು ಹೆಚ್ಚು ಹೇಳೋಕ್ಕಾಗಲ್ಲ. ಧರ್ಮ ಇದರಲ್ಲಿ ವೀರಶೈವ ಲಿಂಗಾಯತ ಒಂದೇ, ಅದನ್ನು ಎಲ್ಲರೂ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.